ಬಟ್ ಇಂಡಿಯಾದಲ್ಲಿ ನಾನು ಹೇಳ್ತೀನಿ ಅಣ್ಣ, ಎಜುಕೇಷನ್ ತಕ್ಕಂಗೆ ಇಲ್ಲ ಕೆಲಸ. ಡಿಗ್ರಿ ಪಾಸ್ ಆಗಿ ಕೆಲಸ ಹುಡ್ಕೋದು 18,000 ಸಂಬಳ, ಅದ್ರಲ್ಲಿ EF ಕಟ್ಟಾಗ 15,000 ಕೈ ಕೊಡ್ತೀನಿ ಅಂತಾರೆ. ಇಂಜಿನಿಯರಿಂಗ್ ಮುಗಿಸಿದವ್ರಿಗೆ 21,000 ಅಂತಾರೆ. ಫೀಸ್ ನೋಡಿದ್ರೆ ಲಕ್ಷ ಗಟ್ಟಲೆ, ಡೊನೇಷನ್ ನೋಡಿದ್ರೆ 1,000 ಗಟ್ಟಲೆ. ಇಲ್ಲಿ ಬರೀ ITI ಮಾಡಿರೋರಿಗೆ 80,000, 1 ಲಕ್ಷ, 1 ಲಕ್ಷ, 2 ಲಕ್ಷ ತಗೊಂತ ಇದ್ದಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ KK ಮಾತಾಡ್ತಿರೋದು. ಮಲ್ನಾಡ್ ಹೈದ ಸೌದಿಗೆ ಬಂದ. ನಾವಿವತ್ತು ಮೀಟ್ ಮಾಡ್ತಾ ಇರೋದು ಗಲ್ಫ್ ಕನ್ನಡಿಗ ಅವ್ರನ್ನ. ಅಣ್ಣ ನಮಸ್ಕಾರ. ಇವ್ರ ವಿಡಿಯೋಸ್ ನೋಡಿ ಇನ್ಸ್ಪಿರೇಷನ್ ತಗೊಂಡು ಬಿಡಪ್ಪ ಸೌದಿಗೆ ಹೋಗಿ ಒಂದು ಒಳ್ಳೆ ಹೆಸರು ಮಾಡ್ಬೋದು ಅಂತ ಬಂದಿದ್ದು. ಇಲ್ಲಿ ನೋಡೋ ತನಕ ಕಂಟೆಂಟ್ಸು ಇಲ್ಲ, ನಮಗೆ ಜೊತೆಗಾರರು ಇಲ್ಲ, ಯಾರೂ ಇಲ್ಲ, ಹಂಗಾಗಿದೆ ಜೀವನ. ಅದಕ್ಕೆ ಅವ್ರನ್ನೇ ಕರ್ಸಿದ್ದೀನಿ ಡೈರೆಕ್ಟಾಗೆ. ನೀವೇ ಹೇಳ್ಕೊಡ್ಬೇಕು ಹೆಂಗೆ ವಿಡಿಯೋಸ್ ಏನು ಅಂತ. ಅಣ್ಣ ಏನು ಹೇಳ್ತೀರಾ? ನೀವು ನನಗೆ ಹೇಳ್ಕೊಂಡು ಕೊಡಬೇಕು. 35 ಇಟ್ಕೊಂಡು ನನಗೆ ಹೇಳ್ಕೊಡ್ದೆ, ನನಗೆ 13 ಇದೆ. ನೀವು ಯೂಟ್ಯೂಬಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದೀರಿ ಅಣ್ಣ. ನನಗೆ ಏನು ಹೇಳ್ತೀರಿ ನೀವು? ನನಗೆ ಇಲ್ಲಿ ಹೆಂಗ್ ಕಂಟೆಂಟು ಏನು ಕತೆ? ನಿನ್ನ ನಾನು ಇನ್ಸ್ಪಿರೇಷನ್ ತಗೋಬೇಕು. ಅವೆಲ್ಲ ಬೇಡ ಮಾತಾಡ್ಬಿಟ್ರಿ. 30,000 ಎಲ್ಲ ಯಾವ ಲೆಕ್ಕ ಅಣ್ಣ? ಎಲ್ಲ ಲಕ್ಷ ಓಡಿಸ್ತವ್ರು ಇಂಡಿಯಾದಲ್ಲೇ ಇತ್ಕೊಂಡು ನಾವು ಸೌದಿಗೆ ಬಂದ್ಕೊಂಡು ಹೆಸರು ಮಾಡ್ಬೇಕಂತ ಇರೋರು. ಹೆಂಗಿದೆ ಹೋಗ್ಲಿ ಸೌದಿ ಚೆನ್ನಾಗಿದೆ ಅಣ್ಣ. ಸೌದಿಗೆ ಏನೋ ಸೌದಿ ಚೆನ್ನಾಗಿದೆ, ಬಟ್ ಏನಂದ್ರೆ ಇಲ್ಲಿ ನಮ್ಗೆ ಅಡ್ಜಸ್ಟ್ಮೆಂಟ್ ಕಮ್ಮಿ ಇದೆ ಅಷ್ಟೇ. ಅಡ್ಜಸ್ಟ್ ಆಗ್ತಾ ಇಲ್ಲ. ಜನ ಇಲ್ಲ ಅಣ್ಣ, ಒಬ್ಬರೇ ಜೊತೆಗೆ. ನಾನು ಇದೇನಲ್ಲ ಬಿಡು, ಇದು ನೀವು ಅಪರೂಪಕ್ಕೆ ಬರ್ತೀರ ವಾರಕ್ಕೊಂದ್ಸಲ. ಏನ್ ಹೇಳ್ತೀರಾ, ಹೆಂಗಿದೆ ನಿಮಗೆ ಸೌದಿ? ನಮಗೆ ದಿಲ್ದಾರಪ್ಪ ಗೊತ್ತಲ್ಲ, ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ನೋಡಿ ನಮ್ಮ ಗಲ್ಫ್ ಕನ್ನಡಿಗ ಅಂತ. ಆಮೇಲೆ ನೀವೇ ಡಿಸೈಡ್ ಮಾಡಿ ನಾನು ಹೆಂಗಿರ್ತೀನಿ ಇಲ್ಲಿ ಸೌದಿಯಲ್ಲಿ ಅಂತ. ಇವ್ರೇನ ಆರಾಮಾಗಿರ್ತಾರಪ್ಪ. 8 ವರ್ಷ ಆಯ್ತು ಬಂದು. ನಮ್ದು ಹೇಳ್ರಿ ಬರೀ 3-4 ತಿಂಗಳಾಗಿದೆ ಅಷ್ಟೇ ಬಂದು. ಅದನ್ನೇ ಹೇಳೋದು, ಹೊಸ್ದಾಗಿ ಬರೋರ್ಗೆ ಏನು ಗೊತ್ತಾ, ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಡಿಪ್ರೆಷನ್ ಇರುತ್ತೆ. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಬಿಟ್ಟ ಅಂದ್ರೆ ಸೌದಿ ನೆಕ್ಸ್ಟ್ ಲೆವೆಲಲ್ಲಿ ಎಂಜಾಯ್ ಮಾಡ್ಬೋದು. ಅದು ಮಾತ್ರ 100% ಶೋರ್. ಊರಲ್ಲಿ ಎಲ್ಲ ಸಾಲಾಗಿಲ್ಲ ಮಾಡ್ಕೊಂತಾರೆ ಪಾಪ ಹುಡುಗರು. ಇಲ್ಲಪ್ಪ ನಾವು ಸೌದಿ ಗುದಿಗೆ ಹೋಗೋಣ, 40,000 50,000 ಸಂಬಳ ಬರ್ತೈತೆ, ಆರಾಮಾಗಿ ಸಾಲ ಕ್ಲಿಯರ್ ಮಾಡ್ಕೊಳ್ಳೋಣ, ಇಲ್ಲಿಂದಕ್ಕಿಂತ ಅಲ್ಲಿ ಆರಾಮಾಗಿ ಇರ್ಬೋದು ಅನ್ಕೊಂತಾರೆ. ಅಲ್ಲಿಂದ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗುತ್ತೆ. 4-5 ತಿಂಗಳು ಮಾತ್ರ ಸ್ಟಾರ್ಟಿಂಗು. ಇಲ್ಲಿ ಏನು ಗೊತ್ತಾ, ಬಂದಾದ್ಮೇಲೆ ಜೀವನ ಏನು ಅಂತ ಗೊತ್ತಾಗುತ್ತೆ. ಮತ್ತೆ ನಮ್ಮ ಫೀಲಿಂಗ್ಸ್ ಇರುತ್ತಲ್ಲ ಫ್ಯಾಮಿಲಿ ಜೊತೆ, ಅದು ಏನು ಅಂತ ಇಲ್ಲಿ ಬಂದಾದ್ಮೇಲೆ ಗೊತ್ತಾಗುತ್ತೆ. ಸತ್ಯ ಅಣ್ಣ, ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ನಾನು ಊರಲ್ಲಿ ಇರ್ತಾ ಭಾರಿ ದುಡ್ಡು ಹಾಳು ಮಾಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಬೈಕಲ್ಲಿ ಅಲ್ಲೋಗಿ ಹುಡುಗರ ಜೊತೆ ಟ್ರಿಪ್ ಮಾಡೋದು, ಸಿಕ್ಕಾಪಟ್ಟೆ ಊಟ ಮಾಡ್ತಾ ಇರಲಿಲ್ಲ ಕರೆಕ್ಟಾಗಿ. ಅನ್ನ ತಟ್ಟ ಹಂಗೆ ಬಿಟ್ಟಲ್ಲೆಲ್ಲ ಹೋಗ್ತಾ ಇದ್ದೆ ಮೊದಲು. ಇವಾಗ ಮಾತ್ರ ಅನ್ನದ ಬೆಲೆ, ಫ್ಯಾಮಿಲಿ ಬೆಲೆ, ಫ್ರೆಂಡ್ಸ್ ಬೆಲೆ, ಯಾರ ಹತ್ರ ಹೆಂಗೆ ಮಾತಾಡಬೇಕು, ಎಲ್ಲಿ ಹೆಂಗಿರ್ಬೇಕು, ಸಂಬಳ ಹೆಂಗೆ ಖರ್ಚು ಮಾಡಬೇಕು, ದುಡ್ಡಿನ ಬೆಲೆ, ಅಯ್ಯೋ ಪೂರ್ತಿ ಕಲ್ಸ್ಕೊಟ್ಬಿಡುತ್ತೆ ಮಾತ್ರ. ಹೌದು, ನಿಮ್ಗೆ ಇನ್ನೂ ಇವಾಗ ಗೊತ್ತಾಗ್ತಿದೆ. ನಾನು 8 ವರ್ಷ ಮುಂಚೆ ಬಂದು ನಾನು ಆಲ್ರೆಡಿ ಇದರಲ್ಲೆಲ್ಲ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀನಿ. ಹೆಂಗೆ ಯಾರ್ಯಾರ ಹತ್ರ ಹೆಂಗಿರಬೇಕು, ಹೆಂಗೆ ದುಡ್ಡು ಮೈನ್ ಇಲ್ಲಿ ಬರೋದೇ ದುಡ್ಡು ಮಾಡೋದಕ್ಕೆ. ದುಡ್ಡು ಮಾಡಿ ಯಾವ ಥರ ಸೇವ್ ಮಾಡಬೇಕು ಅದೆಲ್ಲ ಇಲ್ಲಿ ಬಂದಾದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಮಿಡಲ್ ಕ್ಲಾಸ್ ಬಂದು ಸರ್ವರ್ ಆಗಬೇಕು ಅಂದರೆ ಸೌದಿ ಗಲ್ಫ್ ಕಂಟ್ರೀಸ್ ಬೆಸ್ಟ್. ಯಾಕೆ ಗೊತ್ತಾ, ಇವಾಗ ನೀವು ಯುರೋಪ್ ಕಂಟ್ರಿಗಳಿಗೆಲ್ಲ ಹೋಗಬೇಕು ಅಂದರೆ ತುಂಬ ಎಜುಕೇಷನ್ಗಳು ಮತ್ತು ಡಿಗ್ರಿ ಮತ್ತು ಇನ್ಫ್ಲೂಯೆನ್ಸ್ ಎಲ್ಲ ಸಿಕ್ಕಾಪಟ್ಟೆ ಬೇಕಾಗುತ್ತೆ. ಗಲ್ಫ್ ಕಂಟ್ರಿಯಲ್ಲಿ ಏನಿಲ್ಲ, ಬಂದು ನಿಮ್ಗೆ ಒಂದು ಸ್ಕಿಲ್ ಇತ್ತು ಅಂದರೆ ಸಾಕು, ನೀವು ಬಚಾವ್ ಹೋಗ್ತೀರ, ಆರಾಮಾಗಿ ಆಗುತ್ತೆ. ಇವಾಗ ಡಿಗ್ರಿ ಮತ್ತು ಇವಾಗ ಇಂಜಿನಿಯರಿಂಗ್ ಎಲ್ಲ ಮಾಡಿರ್ತೀರ, ಡಿಪ್ಲೊಮಾ ITI ಮಾಡಿರ್ತೀರ, ಎಲ್ಲ ಬೆಂಗಳೂರಲ್ಲೇ 10-12 ರೂಪಾಯಿ ಸಂಬಳ ಅದಕ್ಕೆ ಮಾಡ್ತಾ ಇರ್ತೀರ. ಅದು ಬಿಟ್ಟು ಸ್ವಲ್ಪ ಟ್ರೈ ಮಾಡಿದ್ರೆ ನೀವು ಇಲ್ಲಿ ಬಂದು ಸುಮಾರು ಒಂದು 2 ವರ್ಷದಲ್ಲಿ 80,000ದಿಂದ 1 ಲಕ್ಷ ರೂಪಾಯಿ ಆರಾಮಾಗಿ ಅರ್ನ್ ಮಾಡ್ಬೋದು. ನಾನು ಹೇಳೋದು ಇಷ್ಟೇ, ಇವಾಗ ITI ಡಿಪ್ಲೊಮೊ ಮತ್ತು ಇಂಜಿನಿಯರಿಂಗ್ ಮಾಡಿರೋ ಆರಾಮಾಗಿ ಬೆಸ್ಟ್ ಚಾಯ್ಸ್ ಇದೆ ಗಲ್ಫ್. ಇವಾಗ ನೋಡಿ, ಇವಾಗ ಸೌದಿಯಲ್ಲಿ ನೀವೆಲ್ಲೇ ನೋಡಿದ್ರು ಮಲಯಾಳೀಸ್ ಅಡ್ಡ. ಇವಾಗ ನಾನು ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಇವಾಗ ನಂದು ಕನ್ನಡದ ಬ್ಲಾಗ್ಸು ಸ್ವಲ್ಪ ಸ್ಟಾರ್ಟ್ ಮಾಡಿದೆ. ಇವಾಗ ನಂಗೆ ಸಿಕ್ಕಾಪಟ್ಟೆ ಸ್ವಲ್ಪ ಸಪೋರ್ಟಿಂಗ್ ಬರ್ತಿದೆ. ನೀವು ಇನ್ನೂ ಸಪೋರ್ಟ್ ಮಾಡ್ದೆ ಅಂದರೆ ನಮ್ಮ ಕನ್ನಡಿಗರಿಗೆ ಯಾವ ಥರ ಇಲ್ಲಿ ಬರಬೇಕು, ಯಾವ ಥರ ಸೆಟ್ಲ್ ಆಗಬೇಕು, ಮತ್ತು ಇನ್ಫಾರ್ಮೇಷನ್ಗಳು ಏನೇನು ಬೇಕು ನಾನೆಲ್ಲ ಕೊಡ್ತೀನಿ. ಆದರೆ ನಂಗೆ ಬೇಕಾಗಿರೋದು ಒಂದೇ, ಕನ್ನಡಿಗರ ಸಪೋರ್ಟು ಅಷ್ಟೇ. ಕನ್ನಡಿಗರ ಸಪೋರ್ಟ್ ಸಿಗ್ತಾನೆ. ಯಾಕಂದರೆ ನಂದು ಜಾಸ್ತಿ ಏನು ವೀಡಿಯೋಸ್ ಬಿಟ್ಟಿಲ್ಲ ನಾನು, ನೀವೇ ನೋಡಿದ್ದೀರಿ. ನಿಮ್ದು ನಾನು ಯಾವಾಗಿಂದ ನೋಡ್ತಾ ಇದ್ದೀನಿ ವೀಡಿಯೋ. ನಮ್ದೇನೋ ಕಾಮಿಡಿ ಕಂಟೆಂಟ್ಸ್ ಇತ್ತು ಫ್ರೆಂಡ್ಸ್ ಜೊತೆ, ಅದೆಲ್ಲ ಬಂತು ಅಷ್ಟೇ ಇಂಡಿಯಾದಲ್ಲಿ ಇರ್ತಾ. ಆ್ಯಕ್ಚುಲಿ ನಾನು ಫಾಲೋವರ್ ತೆಗಿಬೇಕಾಗಿರೋದು ಇಲ್ಲಿ, ಅದು ಬಂದುಬಿಡ್ತಾರೆ. ಇನ್ನೊಂದೇನಂದ್ರೆ ಅಣ್ಣ, ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ಎಲ್ಲರೂ ಹೇಳ್ತಾರೆ ಇಂಡಿಯಾದ ಬಗ್ಗೆ ಮಾತಾಡ್ತಿದ್ದಾನೆ ಅನ್ಕೊಂಬಾರ್ದು. ನಾನು ಇಂಡಿಯಾದಲ್ಲೇ ಹುಟ್ಟಿದ್ದು, ಇಂಡಿಯಾದಲ್ಲೇ ಬೆಳೆದಿದ್ದು, ನನಗೆ ಇಂಡಿಯಾದ ಮೇಲೆ ಎಷ್ಟು ಪ್ರೀತಿ ಇದೆ ಇವತ್ತಿಗೂ ನಾನು ಊರಿಗೆ ಹೋಗಿ ಕಾಯ್ತಾ ಇದ್ದೀನಿ, ಅದು ಬೇರೆ ಪ್ರಶ್ನೆ. ಬಟ್ ಇಂಡಿಯಾದಲ್ಲಿ ನಾನು ಹೇಳ್ತೀನಿ ಅಣ್ಣ, ಎಜುಕೇಷನ್ ತಕ್ಕಂಗೆ ಇಲ್ಲ ಕೆಲಸ. ಸತ್ಯ ಹೇಳ್ತೀನಿ ಅಣ್ಣ, ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀವಿ. ಸತ್ಯ ಹೇಳ್ತೀನಿ, ಡಿಗ್ರಿ ಎಷ್ಟು ಕಷ್ಟಪಟ್ಟು ಕರೆಸ್ಪಾಂಡೆನ್ಸಲ್ಲಿ ಕಂಪ್ಲೀಟ್ ಮಾಡಿದ್ದು. ಡಿಗ್ರಿ ಪಾಸ್ ಆಗಿ ಕೆಲಸ ಹುಡ್ಕೋದು 18,000 ಸಂಬಳ, ಅದ್ರಲ್ಲಿ EF ಕಟ್ಟಾಗ 15,000 ಕೈ ಕೊಡ್ತೀನಿ ಅಂತಾರೆ. ಗಾಡಿ EMI 5,000 ಇದೆ, ಮನೆಗೆ 5,000 10,000 5,000 ಮನೆಗೆ ಕೊಟ್ಟು ಏನು ಮಾಡೋಕ್ಕಾಗುತ್ತೆ? 15,000 ಕೊಡ್ತಾರೆ. ಇಂಜಿನಿಯರಿಂಗ್ ಮುಗಿಸಿದವ್ರಿಗೆ 21,000 ಅಂತಾರೆ. ಫೀಸ್ ನೋಡಿದ್ರೆ ಲಕ್ಷ ಗಟ್ಟಲೆ, ಡೊನೇಷನ್ ನೋಡಿದ್ರೆ 1,000 ಗಟ್ಟಲೆ. ಇದೆಲ್ಲದ್ರ ಮಧ್ಯೆ ತುಂಬ ಕಷ್ಟ ಜೀವನ ಆಗುತ್ತೆ. ಅದಕ್ಕೆ ನಾನು ಹೇಳೋದು ಒಂದೇ, ಇವಾಗ ಏನು ಎಜುಕೇಷನ್ ಮುಗಿತೀರಾ, ಸಿನ್ಸಿಯರಾಗಿ ಒಂದು 2-3 ವರ್ಷ ಎಕ್ಸ್ಪೀರಿಯನ್ಸ್. ನೀವು ಸ್ಯಾಲ್ರಿ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ಇಂಡಿಯಾದಲ್ಲಿ ಮಾಡ್ಕೊಳ್ಳಿ. 2-3 ವರ್ಷ ಮಾಡಿಕೊಂಡು ಗಲ್ಫ್ ಕಡೆ ಟ್ರೈ ಮಾಡಿದ್ರೆ 100% ನಿಮ್ಮ ಮಿಡ್ಲ್ ಕ್ಲಾಸ್ ಜೀವನ ಏನೈತೆ ಅದು ಕಳಿಯುತ್ತೆ. ಇವಾಗ ನಾನು ಬಂದಿದ್ದು ಇಲ್ಲಿ ಮಿಡ್ಲ್ ಕ್ಲಾಸಲ್ಲೇ. ನಾನೇನು ಹೆಚ್ಚಾಗಿ ಏನು ಮಾಡಿಲ್ಲ, ಒಂದು ITI ಮಾಡಿ ಒಂದು ಕರೆಸ್ಪಾಂಡೆನ್ಸಲ್ಲಿ ಡಿಪ್ಲೊಮಾ ಮಾಡಿದ್ದೀನಿ. ಡಿಪ್ಲೊಮಾ ಏನೂ ಬರಲ್ಲ,
ನಾನು ಇರೋದು ಇವಾಗ ಸ್ಟಿಲ್ ITI ಮೇಲೆ ಇದು ಮಾಡ್ತಾ ಇರೋದು, ಇಲ್ಲಿ ವರ್ಕ್ ಮಾಡ್ತಾ ಇರೋದು. ಹಾಗಾಗಿ ನನ್ನ ಲೈಫ್ ಸೆಟ್ಟಲ್ಲಿ ಇಲ್ಲಿ ನನಗೊಂದು ಗಿಲ್ಟಿ ಫೀಲು ಇಲ್ಲ. ನನಗೆ ಅಯ್ಯೋ ನಾನು ಓದಿರೋ ಒಂದು ಕ್ವಾಲಿಫಿಕೇಷನ್ಗೆ ಜಾಬ್ ಇಲ್ಲ ಅನ್ನೋದು ನನಗೆ ಒಂಚೂರು ಗಿಲ್ಟಿ ಫೀಲ್ ಇಲ್ಲ. ನನಗಿನ್ನ ಪ್ರೌಡ್ ಫೀಲು. ಯಾಕೆ ಗೊತ್ತಾ, ಓದಿರೋದು ಕಡಿಮೆ, ತೊಗೊತಾರೋ ಸಂಬಳ ಅಯ್ಯ. ಹಾಗಾಗಿ ನಮಗೊಂದು ಇಲ್ಲಿರೋದಕ್ಕೊಂದು ಏನೋ ಒಂಥರ ಖುಷಿ. ನಮ್ಮ ಓದಿಲ್ಲ, ಒಳ್ಳೆ ಎಜುಕೇಷನ್ ಇಲ್ಲ ಅಂದರೂ ಒಂದು ಒಳ್ಳೆ ಸ್ಯಾಲ್ರಿ ಬರ್ತಿದೆಯಲ್ಲ, ಅದಕ್ಕೂ ಓಕೆ. ಬೆಂಗಳೂರಲ್ಲಿ ನಾರ್ಮಲಿ ಇವಾಗ ಇಂಜಿನಿಯರಿಂಗ್ ಮಾಡಿರೋರು ನಾನು ನೋಡ್ತಾ ಇದ್ದೀನಿ ಬರೀ 20-25 ಸಾವಿರ ರೂಪಾಯಿ ಸಂಬಳ. ಇಲ್ಲಿ ಬರೀ ITI ಮಾಡಿರೋರಿಗೆ 80,000, 1 ಲಕ್ಷ, 1 ಲಕ್ಷ, 2 ಲಕ್ಷ ತೊಗೊಳ್ತಾ ಇದ್ದಾರೆ. ಅದಕ್ಕೂ ನಾನು ಹೇಳ್ತಾ ಇರೋದು ಟ್ರೈ ಮಾಡಿ. ಗಲ್ಫ್ ಮಾತ್ರ ಆರಾಮ್ಸೆ ಟ್ರೈ ಮಾಡಿ. ನಿಮಗೆ ಪರ್ಫೆಕ್ಟ್ ಇಂಗ್ಲೀಷ್ ಬರಲ್ವಾ, ತೊಂದರೆ ಇಲ್ಲ, ಆರಾಮಾಗಿ ಟ್ರೈ ಮಾಡಿ, ಆಗುತ್ತೆ. ಇವಾಗ ನಾನು ಸ್ಟಾರ್ಟಿಂಗ್ 2 ವರ್ಷ ಇರಬೇಕು ಅಂತಲೇ ಬಂದಿದ್ದು. ದೇವರಣ್ಣ 2 ವರ್ಷ ಇದ್ದೇ ದುಡ್ಡು ಮಾಡ್ಕೊಂಡು ಹೋಗೋಣ ಅಂತ. ಒಂದು ಸಲ ದುಡ್ಡು ಬರೋ ಸ್ಟಾರ್ಟ್ ಆಯಿತು ಅಂದರೆ ನಮಗಿಲ್ಲಿ ಅಡ್ಜಸ್ಟ್ ಆಗೋಯ್ತು. ಸೌದಿ ನಮಗೇನು ಎಲ್ಲ ಹೇಳ್ತಾರಲ್ಲ ಇಂಡಿಯಾದಲ್ಲಿ ಸೌದಿ ಅಂದರೆ ಆ ಥರ ಈ ಥರ ಏನಿಲ್ಲ, ಆರಾಮ್ಸಿ ಜೀವನ ಅಡ್ಜಸ್ಟ್ ಆಗಬೇಕಷ್ಟೇ. ಅಡ್ಜಸ್ಟ್ ಆಗಿ ನಮ್ಮ ಫ್ರೆಂಡ್ ಸರ್ಕಲ್ ಒಂದು ಮಾಡ್ಕೊಂಡು ಸಿಕ್ಬಿಡ್ತು ಅಂದರೆ ಲೈಫು ನಿಜವಾಗ್ಲಿಲ್ಲ ಇಂಡಿಯಾಗಿಂತ ಬೆಸ್ಟ್ ಲೈಫ್ ನಾನು ಇಲ್ಲೇ ಲೀಡ್ ಮಾಡ್ತಾಯಿದ್ದೀನಿ. ನಾನು 8 ವರ್ಷ ಆಯಿತು. ವರ್ಷಕ್ಕೆ ಒಂದು ಟೈಮ್ 1 ತಿಂಗಳು ಮಾತ್ರ ಇಂಡಿಯಾದಲ್ಲೇ ಸ್ಪೆಂಡ್ ಮಾಡ್ತೀನಿ, ಬಿಟ್ಟರೆ ಇನ್ನು 11 ತಿಂಗಳು ನಾನು ಸೌದಿಯಲ್ಲೇ ದಿಲ್ಲಾರಾಗಿದ್ದೀನಿ. ಬೇಕಾದ್ರೆ ನನ್ನ ವೀಡಿಯೋಸ್ಗಳು ಗಲ್ಫ್ ಕನ್ನಡಿಗ ಅಂತ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಆಮೇಲೆ ನೀವು ಕಮೆಂಟ್ ಬೇಕಾದ್ರೆ ಹೊಡೀರಿ, ನಿಮ್ಮ ಅನಿಸಿಕೆ ಏನೋ ಕಮೆಂಟ್ ಮಾಡಿ, ನಾನು ಅದಕ್ಕೆ ಏನು ಆನ್ಸರ್ ಕೊಡಬೇಕು ನಾನು ಕೊಡ್ತೀನಿ. ತುಂಬ ಖುಷಿ ಆಯ್ತು ಸಿಕ್ಕಿದ್ದು. ನಮಗಂತೂ ಕನ್ನಡದವ್ರು ಯಾರು ಅಪರೂಪಕ್ಕೆ ಸೌದಿಯಲ್ಲಿ ಸಿಕ್ಬಿಟ್ರೆ ಇಲ್ಲ, ಕನ್ನಡದವ್ರು ಯಾರೇ ಇದ್ರು ಸೌದಿಯಲ್ಲೇ ನಾನು ಕಂಟೆಕ್ಟ್ ಮಾಡಿ, ನನಗೆ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಮತ್ತು ನನಗೆ ಎಷ್ಟು ಗೊತ್ತೋ ಅಷ್ಟು ಇನ್ಫಾರ್ಮೇಷನ್ ನಾನು ಸತ್ಯ ಹೇಳ್ತೀನಿ ಅಣ್ಣ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ರಿಪ್ಲೈ ಕೊಡಲ್ಲ ಅಂತಾರೆ. ಫಾಲೋವರ್ಸ್ ಎಷ್ಟಾರು ಇರಲಿ, ಅದು ಏನಾರು ಇರಲಿ, ಮಾಡಿದ ಒಂದು ಫೋನಿಗೆ ನೀವು ಅಲ್ಲಿಂದ ಮಾತಾಡಿ ನಿನ್ನೆ ಫೋನ್ ಮಾಡಿ ನೀವು ಇಲ್ಲಿ ಇದ್ದೀರಿ. ನೀವು ನಾನು ಹಂಗೆ ಏನು ಗೊತ್ತಾ, ಫ್ರೀ ಟೈಮಲ್ಲಿ ಏನಾಯ್ತು ಅಂದರೆ ನನಗೆ ಎಷ್ಟು ಜನ ಮೆಸೇಜ್ ಮಾಡಿದಾರೆ ಆಲ್ಮೋಸ್ಟ್ ನಾನು ನೋಡ್ತೀನಿ. ಸುಮ್ಮನೆ ನನಗೆ ಏನು ಗೊತ್ತಾ, ಬಾಯ್ ಅಂತ ಮೆಸೇಜ್ ಮಾಡಿಬಿಡಿ. ಏನಾದರೂ ನಿಮ್ಗೆ ಏನೋ ಡೌಟ್ಸ್ ಇತ್ತಾ ಡೈರೆಕ್ಟಾಗಿ ಒಂದು ಮೆಸೇಜ್ ಮಾಡಿರೋ ನಾನು ಫ್ರೀ ಟೈಮಲ್ಲೆಲ್ಲ ಆಲ್ಮೋಸ್ಟ್ ರಿಪ್ಲೈ ಕೊಡೋಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಅದು ಸೌದಿ ಅಂತ ನನಗೆ ಗೊತ್ತಾಯಿತು ಅಂದರೆ ನಾನು 100% ರಿಪ್ಲೈ ಕೊಡ್ತೀನಿ. ನಾನೇ ಒಂದೊಂದ್ಸಲ ಕಾಲ್ ಮಾಡಿಬಿಡ್ತೀನಿ, ಹೆಂಗಿದೆ ಲೈಫು ಅದೆಲ್ಲ. ಸ್ವಲ್ಪ ಜನ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ನಾನು ಅವಾಗ ಸ್ವಲ್ಪ ಧೈರ್ಯ ಹೇಳ್ತೀನಿ ಅಷ್ಟೇ. ನಾನು ಸ್ಟಾರ್ಟಿಂಗ್ ಬಂದಾಗ ಅದೇ ಥರನೇ, ಯಾರೂ ಇರಲಿಲ್ಲ, ಏನೂ ಇರಲಿಲ್ಲ. ಆಮೇಲೆ ಅಡ್ಜಸ್ಟ್ ಆಯಿತು, ಸರೌಂಡಿಂಗ್ ಎಲ್ಲ ಸಿಕ್ತು. ಇವಾಗೇನಿಲ್ಲ, ಇವಾಗ ನನಗೇನು ಸೌದಿಯಲ್ಲಿದ್ದೀನಿ ಅಂತ ನನಗೆ ಅನಿಸ್ತಾನೆ ಇಲ್ಲ. ನಾನು ಬೆಂಗಳೂರಲ್ಲಿದ್ದೀನಿ ಅಂತ. ನಮ್ಮ ಹುಡುಗರೆಲ್ಲ ಬೆಂಗಳೂರು ಮಂಗಳೂರವರೇ, ಆರಾಮಾಗಿ ದಿಲ್ಲಾರಾಗಿದ್ದೀನಿ. ಆರಾಮಾಗಿರ್ಬೋದು. ಅವ್ನು ಸತ್ಯ ಹೇಳ್ತೀನಿ ಕೇಳ್ರಿ. ಈಗ ಆರಾಮಾಗಿ ಕಾರಲ್ಲಿ ಬಂದವ್ರು ಇವತ್ತು ರಜಾ ಅವರಿಗೆ. ಇವತ್ತು ನಾಳೆ ಎಲ್ಲ ರಜಾ, ಇವತ್ತು ನಾಳೆ ರಜಾ ಅವರಿಗೆ. ಇಲ್ಲೋಡ್ರಿ ಬಂದವ್ರೆ. ಯಾವ್ದಣ್ಣ ಇದು ಕಾರ್? ಇದು ಎಲೆಕ್ಸಾ GMC. ಸೇಮ್ ಟೊಯೋಟಾ ಎಲೆಕ್ಸ್ ಇದ್ದಂಗೆ ಇರುತ್ತೆ. ಕನ್ನಡದವರೇ ಅಷ್ಟು. ಅಣ್ಣ ಏನು ಹೆಸರು? ಓಂಕಾರ. ಅಣ್ಣ ನಿಮ್ದು? ನಿಖಿಲ್ ಅಂತ. ಅಣ್ಣ ನಿಮ್ದು? ಪುನೀತ್ ಅಂತ. ಹೆಂಗ್ ಚಿಲ್ ಮಾಡ್ತಾವ್ರು ನೋಡ್ರಿ ಎಲ್ಲರೂ ಸೇರ್ಕೊಂಡು. ಅಲ್ಲ, ನೀನು ನನ್ನ ಜೊತೆ ಬಿಟ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಚಿಲ್ ಮಾಡಿಸ್ತೀನಿ. ಬಟ್ ಅಂದ್ರೆ ಇವನಿಗೆ ಪರ್ಮಿಷನ್ ಇಲ್ಲ. ನಮಗೆ 24/7 ಡ್ಯೂಟಿ ಇದೆ. ಹಾಗಾಗಿ ನಮಗೆ ಪರ್ಮಿಷನ್ ಇಲ್ಲ. ಶುಕ್ರವಾರ ಶನಿವಾರ ಲೀವ್ ಇರುತ್ತೆ, ಬಟ್ ಅಲ್ಲ ಸಣ್ಣ ಪುಟ್ಟ ಕೆಲಸ ಇರ್ತವೆ ನಮಗೆ. ಆಗಿಲ್ಲ, ಏನು ಗೊತ್ತಾ, ಇನ್ನು ನೀವು ಹೊಸದಾಗಿ ಬರೋದ್ರಿಂದ ಸ್ವಲ್ಪ ಇದು ಮಾಡ್ತಿದ್ದಾರೆ. ಸ್ವಲ್ಪ ಅಭ್ಯಾಸ ಆಗಿ ಸ್ವಲ್ಪ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಅವ್ರಿಗೆ ಟಾಂಗ್ ಕೂಡ ಸ್ಟಾರ್ಟ್ ಆಯ್ತು ಅಂದ್ರೆ ಏನಿಲ್ಲ ತೊಂದರೆ. ಆರಾಮಾಗಿ ಲೀವ್ ಸಿಗ್ತದೆ. ಆರಾಮ ಬಾ, ಇನ್ನೂ ಇಲ್ಲೇ ಇರ್ತೀನಿ. ಇನ್ನ 2 ವರ್ಷ ಇಲ್ಲೇ ಇರ್ತೀಯಲ್ಲ, ತೋರಿಸ್ತೀನಿ ಸೌದಿ ಏನಿದೆ ಅಲ್ಲ, ಸೌದಿ ಲೈಫು. ನೀನು ಟಿವಿಯಲ್ಲಿ ನೋಡೋದು, ಇಂಡಿಯಾದಲ್ಲಿ ಇದ್ಕೊಂಡು ಸೌದಿ ಬಗ್ಗೆ ವಿಚಾರಿಸೋದೆಲ್ಲ ನೆಕ್ಸ್ಟ್ ಲೆವೆಲ್. ಇಲ್ಲಿದ್ದು ಇನ್ನೂ ನಾನು ನಾನು ಅದನ್ನೇ ಹೇಳ್ತಾ ಇರೋದಣ್ಣ. ಸುಮಾರು ಜನ ಹೇಳ್ತಾರೆ ಅಲ್ಲಿದ್ದಾಗ, ನೀನು ಅಲ್ಲಿ ಹೋಗ್ಬಿಟ್ರೆ ಲಾಕ್ ಆಗ್ಬಿಡ್ತೀಯಾ, ತಲೆ ಕಡಿತಾರೆ ಮಧ್ಯ ರೋಡಲ್ಲಿ, ಅದು ಮಾಡ್ತಾರೆ. ನಾನು ಅದನ್ನ ಹೇಳ್ತೀನಲ್ಲ, ನಾನು ಅರ್ಧ ಸೌದಿಗೆ ಬಂದಿದ್ದೆ. ಸೌದಿಗೆ ನಾ ಇನ್ನೊಂದು ಮೇಯ್ನ್ ಹೇಳ್ತೀನಿ ಅಂದ್ರೆ, ಎಲ್ಲರಿಗೂ ಒಂದು ಡೌಟು, ಯಾಕೆ ಯಾರು ಕಾಂಟೆಂಟ್ ಕ್ರಿಯೇಟರ್ಸ್ ಸೌದಿ ಅರೇಬಿಯಾಗೆ ಬಂದು ವಿಡಿಯೋಸ್ ಮಾಡಲ್ಲ? ಈಗ ಡಾಕ್ಟರ್ ಬ್ರೋ, ಆಮೇಲೆ ಇವರು, ಯಾಕಂದ್ರೆ ವೀಸಾ ಸಿಗಲ್ಲ ಅವರಿಗೆ, ವೀಸಾ ಸಿಗಲ್ಲ ಇಲ್ಲಿ, ಟೂರಿಸಮಿಗೆ ಅಲೋ ಇಲ್ಲ. ಹಾಗಾಗಿ ನಾನು ಕೆಲ್ಸದ ಮುಖಾಂತರ ಬಂದು ಈ ದೇಶನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಿರೋದು. ಬಟ್ ಎಕ್ಸ್ಪ್ಲೋರ್ ಮಾಡಿ ಎಷ್ಟು ಮಾಡೋಕ್ಕಾಗತ್ತೆ ಎಷ್ಟು ಬಿಡೋಕ್ಕಾಗತ್ತೆ ಗೊತ್ತಿಲ್ಲ. ಹೋಗೋ ಪ್ಲೇಸ್ ಪ್ರತಿಯೊಂದು ತೋರಿಸ್ತೀನಿ. ಇಲ್ಲಿ ಏನೇನು ಫೆಸಿಲಿಟಿ ಸಿಗುತ್ತೆ, ಏನು ಸಿಗಲ್ಲ ಅನ್ಕೊಂಡಿದ್ದೀರಾ, ಬಟ್ ಅದೆಲ್ಲ ಸಿಗುತ್ತೆ ಇಲ್ಲಿ. ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು ಹೋಗೋಳು. ನಾನು ಕೇಳಿದೆ, ಯಾಕಪ್ಪ ಇಲ್ಲಿ ಈ ಥರ ಲಾಕ್ ಆಗಿದೆಯಾ ಬಂದು ಅಂತ. ಇವ್ರು ಹೇಳಿದ್ದು ಒಂದೇ, ಬ್ರೋ ನಾನು ಕೆಲಸ ಮಾಡಬೇಕು ಅಂತ ಏನಿಲ್ಲ, ಒಂದು ಕೆಲಸ ಒಂದು ಭಾಗ ಆದರೆ ಒಂದು ಸೌದಿ ಒಂದು ಎಕ್ಸ್ಪ್ಲೋರ್ ಮಾಡಬೇಕು. ಇದು ನೀವು ಪ್ರಪಂಚದ ಯಾವುದೇ ಮೂಲೆ ಹೋದ್ರೂ ವೀಸಾ ಸಿಗುತ್ತೆ. ಸೌದಿ ಒಂದು ಬಿಟ್ಟು, ಸೌದಿಯಲ್ಲಿ ಮಾತ್ರ ಯಾರು ಔಟ್ಸೈಡ್ ಅವ್ರಿಗೆ, ಇನ್ಕ್ಲೂಡಿಂಗ್ ಇಲ್ಲಿ ವಿತ್ ಜಾಬ್ ಬಂದರೆ ಮಾತ್ರ ವೀಸಾ ಸಿಗುತ್ತೆ. ನಾವು ಬ್ಲಾಗ್ ಮಾಡ್ತೀವಿ, ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದರೆ ವೀಸಾ ಸಿಗೋದಿಲ್ಲ. ಇಂಡಿಯನ್ಸ್, ಪಾಕಿಸ್ತಾನ ಮತ್ತು ಚೈನೀಸ್ ಅಂದರೆ ಇವರು ಅಂದರೆ ನಮ್ಮ ಏಷ್ಯನ್ ಕಂಟ್ರಿ ಅವ್ರಿಗೆ ವೀಸಾ ಸಿಗೋದಿಲ್ಲ, ಸಿಗಲ್ಲ. ಹಾಗಾಗಿ ಇವರು ವರ್ಕ್ ಬಂದು ಎಕ್ಸ್ಪ್ಲೋರ್ ಮಾಡಕ್ಕೆ ನೋಡ್ತಿದ್ದಾರೆ. ಬಟ್ ಇವಾಗ ಟೈಮ್ ಆಗ್ತಿಲ್ಲ, ಮುಂದೆ ಆಗುತ್ತೆ, ಹಂಗೆ ಮಾಡ್ಕೊಂಡು ಕೊಡೋಣ. ಏನಿಲ್ಲ, ಅಡ್ಜಸ್ಟ್ಮೆಂಟ್ ಆಗಕ್ಕೆ ಸ್ವಲ್ಪ ಟೈಮ್ ಆಯ್ತಷ್ಟೇ. ಈಗ ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ. ಸಮಾಚಾರ ಹೆಂಗಿದೆ ಲೈಫು? ಅಕ್ಕ ಪ್ರೆಗ್ನೆಂಟು. ಹೌದು, ಅಪ್ಪ ಹೋಗ್ಬೇಕು. ಇದು ಮಾಡ್ಬೇಡ, ಮಾಡಿ ಪರವಾಗಿಲ್ಲ. ಅದೇ ಇವಾಗ ಇಲ್ಲಿಲ್ವಲ್ಲ, ಯಾವುದು ಮುಚ್ಚಿಡಬಾರ್ದು. ಹೌದು, ಇವಾಗ ಪ್ರೆಗ್ನೆನ್ಸಿ, ಹಾಗಾಗಿ ಅವ್ರ ತಾಯಿ ಮನೇಲಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ಅಕ್ಟೋಬರಲ್ಲಿ ಬರ್ತೀನಿ. ಸಿಗುವ ನಮ್ಮ KK ವ್ಲಾಗ್ಸ್ ಕನ್ನಡಿಗರ ಕಡೆಯಿಂದ ಯಾರಾದ್ರೂ ಸಿಕ್ಕಿದ್ರೆ ಮೀಟ್ ಆಗಿಯಪ್ಪ. ನಮ್ದು 2 ವರ್ಷ 2027 ಏಪ್ರಿಲ್ ಮೇ ಹಂಗೆ ಹೋಗ್ತೀನಿ. ಹೋದ ತಕ್ಷಣ ಬ್ಲಾಸ್ಟೆ.
ಓಕೆ ಚಿಂದಿ ಆಗು ನೀನು ನೆಕ್ಸ್ಟ್ ಲೆವೆಲ್ ಡಾಕ್ಟರ್ ಹೋಗಿ ಸಮ ಬಾ. ನಾವು ನೋಡ್ಕೊಂಡಿರ್ತೀವಿ ಇಲ್ಲಿ ಒಂದು 20,000-30,000 ಫಾಲೋವರ್ಸ್ ಮಾಡ್ಕೊಂಡಿರ್ತೀವಿ. ಏನೋ ಇರೋದ್ರಲ್ಲಿ ತಕ್ಕ ಮಟ್ಟಿಗೆ ಮಾಡ್ತಾ ಇರ್ತೀನಿ ಅಷ್ಟೇ. ನೀವು ಮಾಡ್ತೀರಾ ಏನಂದ್ರೆ ಸಪೋರ್ಟ್ ಸಿಗಲ್ಲ ಅಷ್ಟೇ. ಹೌದೌದು, ಅಂದ್ರೆ ಇಲ್ಲಿ ಅಷ್ಟು ಕನ್ನಡಿಗರಿಲ್ಲ. ಏನು ಗೊತ್ತಾ, ಸೌದಿಯಲ್ಲಿ ಕನ್ನಡಿಗರು ಸ್ವಲ್ಪ ಕಡಿಮೆ. ಮಲಯಾಳಿಸ್ ಅಂದ್ರೆ ಹೆಜ್ಜೆಗೆ ಒಬ್ಬೊಬ್ಬ ಸಿಕ್ಬಿಡ್ತಾನೆ, ಕೇಳೋದು ಕರ್ನಾಟಕದವ್ರು ಸಿಗಲ್ಲ. ಹಾಗಾಗಿ ಮಾಡ್ಬೇಕಷ್ಟೇ. ಓಕೆ, ಸಿಗುವಾ, ಬಾಯ್.